ಹಾಯ್, ನಾನು ಪವಿತ್ರ ಮಲ್ಲಿಕಾರ್ಜುನ್. ಇವತ್ತಿನ ತರಗತಿಯಲ್ಲಿ ಅಲಂಕಾರಗಳು ಅನ್ನುವಂತಹ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಇದೇ ಮೊದಲನೇ ಬಾರಿಗೆ ನನ್ನ ವಿಡಿಯೋವನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ. ಅಲಂಕಾರಗಳು ಹೆಸರೇ ಹೇಳ್ತಿದೆ, ಅಲಂಕಾರ. ನಾವೇನಾದ್ರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಅಲಂಕಾರ ಎಷ್ಟು ಮುಖ್ಯ ಅಲ್ವಾ? ಅಲಂಕಾರ ಇಲ್ಲದೆ ನಾವೆಲ್ಲೂ ಹೋಗಲ್ಲ. ಹಂಗೆ ನಾವು ಮಾತಾಡ್ತಾ ಇರುವಂತಹ ವರ್ಡ್ಸ್ಗೂ ಕೂಡ ನಾವು ಒಂದಷ್ಟು ಅಲಂಕಾರಿಕವಾಗಿ ಮಾತಾಡಿದ್ರೆ ಬಹಳಷ್ಟು ಕೇಳುಗರಿಗೆ ಇಂಪು ಅಂತ ಅನ್ಸುತ್ತೆ. ಸುಮ್ನೆ ಕೆಲವರು ಬಹಳ ಮಾತಾಡ್ತಾ ಇರ್ತಾರೆ, ಆದ್ರೆ ಅವು ಏನು ಕೇಳಿಸ್ಕೋಬೇಕು ಅಂತ ಅನ್ಸಲ್ಲ. ಅದೇ ಅರ್ಥಗರ್ಭಿತವಾಗಿ ನಮ್ಮ ಹಿರಿಯಕರೆಲ್ಲ ಒಗಟುಗಳ ಮುಖಾಂತರವಾಗಿ ಮಾತಾಡೋರು. ಈ ರೀತಿ ಮಾತಾಡಿದಾಗ ಕೇಳಿಸ್ಕೊಳ್ಳೋರ್ಗೆ ಒಂದು ಆಸಕ್ತಿ ಅನ್ನೋದು ಮೂಡುತ್ತೆ. ಈ ರೀತಿಯಾಗಿ ಮಾತಿನ ಅರ್ಥದ ಚಮತ್ಕಾರ ಅಥವಾ ಶಬ್ದದಲ್ಲಿ ಬಳಸುವಂತಹ ಚಮತ್ಕಾರಗಳಿಗೆ ನಾವು ಅಲಂಕಾರ ಅಂತ ಹೇಳಿ ಕರಿತೀವಿ. ಗ್ರಾಮೆಟಿಕಲ್ ಆಗಿ ವ್ಯಾಕರಣಬದ್ಧವಾಗಿ ಹೇಳೋದಾದ್ರೆ ಕಾವ್ಯದ ಮಾತಿನ ಅಥವಾ ಅರ್ಥದ ಶಬ್ದದ ಚಮತ್ಕಾರವನ್ನ ಹೆಚ್ಚಿಸುವುದಕ್ಕೆ, ಸೌಂದರ್ಯವನ್ನ ಹೆಚ್ಚಿಸುವುದಕ್ಕೆ ನಾವು ಅಲಂಕಾರಗಳು ಅಂತ ಹೇಳಿ ಕರಿತೀವಿ. ಮುಖ್ಯವಾಗಿ ಅಲಂಕಾರಗಳಲ್ಲಿ 2 ವಿಧಗಳು. ಅವು ಯಾವ್ಯಾವು ಅಂತ ಹೇಳಿದ್ರೆ, ಒಂದು ಶಬ್ದಾಲಂಕಾರ, ಎರಡನೇದು ಅರ್ಥಾಲಂಕಾರ. ಶಬ್ದಾಲಂಕಾರದಲ್ಲಿ ಮತ್ತೆ 3 ವಿಧಗಳು ಬರ್ತವೆ. ಯಾವ್ಯಾವು? ಅನುಪ್ರಾಸ, ಎರಡನೇದು ಯಮಕ, ಮೂರನೇದು ಚಿತ್ರಕವಿತ್ವ. ಯಾವ್ಯಾವು? ಶಬ್ದಾಲಂಕಾರದಲ್ಲಿ ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಶಬ್ದಾಲಂಕಾರ ಅಂದ್ರೆ ಏನು? ಮಾತಾಡ್ತಾ ಇರ್ಬೇಕಂತ ಸಂದರ್ಭದಲ್ಲಿ ಕೆಲವು ವ್ಯಂಜನಾಕ್ಷರಗಳು ರಿಪೀಟ್ ಆಗ್ತಾ ಇರ್ತವೆ. ಆ ರೀತಿಯ ಶಬ್ದದಲ್ಲಿ, ಉಚ್ಚಾರಣೆಯಲ್ಲಿ ಬರುವಂತಹ ಒಂದು ಅಕ್ಷರಗಳ ಪ್ರಾಮುಖ್ಯತೆಯನ್ನ ಹೆಚ್ಚಿಸಿದ್ರೆ, ಶಬ್ದಗಳ ಪ್ರಾಮುಖ್ಯತೆಯನ್ನ, ಸೌಂದರ್ಯವನ್ನ ಹೆಚ್ಚಿಸಿದ್ರೆ ನಾವು ಅದನ್ನ ಶಬ್ದಾಲಂಕಾರ ಅಂತ ಹೇಳಿ ಕರಿತೀವಿ. ಅರ್ಥ ಅಂತ ಅಂದ್ರೆ ಈಗ ನೋಡ್ರಿ, ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಇವು 3 ಶಬ್ದಾಲಂಕಾರಗಳ ವಿಧಗಳು. ಅನುಪ್ರಾಸದಲ್ಲಿ ಮತ್ತೆ 2 ವಿಧಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಯಾವ್ಯಾವವು? ವೃತ್ಯನುಪ್ರಾಸ, ಎರಡನೇದು ಛೇಕಾನುಪ್ರಾಸ. ಇವೇನು ನಮಗೆ ಅಷ್ಟು ಮುಖ್ಯ ಅಲ್ಲ, ಈ ವಿಧಗಳು ನಮಗೆ ಗೊತ್ತಿದ್ರೆ ಸಾಕು. ಅರ್ಥಾಲಂಕಾರದಲ್ಲಿ ಬಹಳಷ್ಟು ವಿಧಗಳಿದಾವೆ. ನಮಗೆ ಪರೀಕ್ಷಾ ದೃಷ್ಟಿಯಿಂದ ಒಂದು 6 ಅಲಂಕಾರಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಅವು ಯಾವ್ಯಾವು? ಒಂದನೇದು ಉಪಮಾಲಂಕಾರ, ಎರಡನೇದು ರೂಪಕಲಂಕಾರ, ಮೂರನೇದು ದೃಷ್ಟಾಂತಲಂಕಾರ, ನಾಲ್ಕನೇದು ಉತ್ಪ್ರೇಕ್ಷಾಲಂಕಾರ, ಐದನೇದು ಅರ್ಥಾಂತರನ್ಯಾಸಾಲಂಕಾರ, ಆರನೇದು ಶ್ಲೇಷಾಲಂಕಾರ. ಈಗ ನೋಡ್ರಿ, ಶಬ್ದಾಲಂಕಾರ ಅಂತ ಹೇಳಿದ್ರೆ ಮಾತಾಡ್ತಾ ಇರ್ಬೇಕಾದ್ರೆ ಉಚ್ಚಾರಣೆಯಲ್ಲಿನಂತ ಸೌಂದರ್ಯವನ್ನ ಹೆಚ್ಚಿಸ್ತವೆ. ಅದೇ ಅರ್ಥಾಲಂಕಾರ ಅಂತ ಹೇಳಿದ್ರೆ ನಾವು ಒಂದು ವಾಕ್ಯವನ್ನ ಮಾತಾಡಿದಾಗ ಆ ವಾಕ್ಯದ ಅರ್ಥದ ಸೌಂದರ್ಯ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿರುವಂತಹ ಅಲಂಕಾರಗಳಿಗೆ ನಾವು ಅರ್ಥಾಲಂಕಾರ ಅಂತ ಹೇಳಿ ಕರಿತೀವಿ. ಅರ್ಥಾಲಂಕಾರದಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ವಿಧಗಳು ಬರ್ತವೆ. ನಮಗೆ ಈ 6 ಚೆನ್ನಾಗಿ ಕಲ್ತ್ಕೊಂಡ್ರೆ ಸಾಕಾಗುತ್ತೆ. ಯಾವ್ಯಾವು? ಒಂದನೇದು ಉಪಮಾಲಂಕಾರ, ರೂಪಕಾಲಂಕಾರ, ದೃಷ್ಟಾಂತಲಂಕಾರ, ಉತ್ಪ್ರೇಕ್ಷಾಲಂಕಾರ, ಅರ್ಥಾಂತರನ್ಯಾಸಾಲಂಕಾರ ಮತ್ತೆ ಶ್ಲೇಷಾಲಂಕಾರ. ಈ ರೀತಿಯಾಗಿರುವಂತಹ 6 ಅಲಂಕಾರಗಳನ್ನ ನಾವು ನೋಡ್ತೇವೆ. ಈಗ ಒಂದೊಂದಾಗಿ ನೋಡೋಣಂತೆ. ಮೊದಲನೇದು ಉಪಮಾಲಂಕಾರ. ಉಪಮಾಲಂಕಾರ ಇದರಲ್ಲಿ ಉಪಮಾಲಂಕಾರ ಅಂತಂದ್ರೆ ಏನು ಹಂಗಾದ್ರೆ? ಉಪಮಾಲಂಕಾರ ಅಂತಂದ್ರೆ ಇದರಲ್ಲಿ ಒಟ್ಟು 4 ಅಂಶಗಳು ಬರ್ತಾವೆ ನಿಮಗೆ. ಯಾವ್ಯಾವು? ಒಂದನೇದು ಉಪಮೇಯ, ಎರಡನೇದು ಉಪಮಾನ, ಮೂರನೇದು ಸಾಧಾರಣ ಧರ್ಮ, ನಾಲ್ಕನೇದು ವಾಚಕ ಪದ,
ವಾಚಕ ಪದ ಅಥವಾ ಉಪಮಾ ವಾಚಕ ಪದ ಅಂತ ಕೂಡ ಕರಿತೀವಿ. ಉಪಮಾ ವಾಚಕ ಪದ ಅಂತಾನು ಬರಿತೀವಿ, ಕೆಲವು ಸಲ ವಾಚಕ ಪದ ಅಂತ ಕೂಡ ಕರಿತೀವಿ. ಈ 4 ಅಂಶಗಳು ಇದ್ರೆ ನಮಗೆ ಅದು ಎಂತ ಅಲಂಕಾರ ಆಗಿರುತ್ತೆ? ಉಪಮಾ ಅಲಂಕಾರ ಆಗಿರ್ತದೆ. ಹಂಗಾದ್ರೆ ಈಗ ಡೆಫಿನೇಷನ್ ಮಾಡೋಣ. ಇದ್ರ ಬಗ್ಗೆ ನಮ್ಗೆ ಅರ್ಥಗಳು ಗೊತ್ತಿರ್ಬೇಕು. ಉಪಮೇಯ ಅಂತ ಅಂದ್ರೆ ಏನು? ಹೋಲಿಸಿಕೊಳ್ಳುವಂತಹ ವಸ್ತು, ಹೋಲಿಸಿಕೊಳ್ಳುವ ವಸ್ತು ಅಥವಾ ಪೂರ್ಣ ವಸ್ತು ಅಂತ ಕೂಡ ಕರಿತೀವಿ. ಪೂರ್ಣ ವಸ್ತು ಅಂತ ಕರಿತೀವಿ. ಉಪಮೇಯ ಅಂತಂದ್ರೆ ಹೋಲಿಸಿಕೊಳ್ಳುವ ವಸ್ತು ಅಥವಾ ಪೂರ್ಣ ವಸ್ತು. ಉಪಮಾನ ಅಂತ ಅಂದ್ರೇನು? ಹೋಲಿಸುವ ವಸ್ತು. ಉಪಮೇಯ ಅಂತಂದ್ರೆ ಹೋಲಿಸಿಕೊಳ್ಳುವ ವಸ್ತು, ಉಪಮಾನ ಅಂತಂದ್ರೆ ಹೋಲಿಸುವ ವಸ್ತು. ಸಾಧಾರಣ ಧರ್ಮ ಅಂತಂದ್ರೇನು? ಆ ಕ್ರಿಯೆ ನಡೆಯುತ್ತಿರುವ ಕ್ರಿಯೆಯನ್ನ ಹೇಳುವಂತಹದ್ದು ಸಾಧಾರಣ ಧರ್ಮ. ಸಾಧಾರಣ ಧರ್ಮ ಅಂದ್ರೆ ಅಲ್ಲಿ ನಡೀತಾ ಇರುವಂತಹ ಕ್ರಿಯೆಯನ್ನ ಎಕ್ಸ್ಪ್ಲೇನ್ ಮಾಡುವಂತದ್ದು. ಉಪಮಾ ವಾಚಕ ಪದಗಳು, ಈ ಉಪಮಾ ಅಲಂಕಾರದಲ್ಲಿ ಎಂತೆಂತ ಪದಗಳು ಬರ್ತವೆ? ಅಂತೆ, ಹಾಗೆ, ಗೋಲ್, ಈ ರೀತಿಯಾದಂತಹ ಮುಂತಾದ ಪದಗಳು ಬರ್ತವೆ. ಈ 4 ಅಂಶಗಳು ಇದ್ರೆ ನಮಗೆ ಅದು ಉಪಮಾಲಂಕಾರ. ಹಿಂಟ್ ವರ್ಡ್ ಏನು? ನಮಗೆ ಕ್ಲೂಸ್ ಏನ್ ಸಿಗ್ತದೆ? ಅಂತೆ ಅನ್ನುವಂತಹ ಒಂದು ಪದ ಇರ್ಬೇಕು, ಹಾಗೆ ಅನ್ನುವಂತ ಪದ ಇರ್ಬೇಕು, ಒಲ್ ಅನ್ನುವಂತಹ ಪದ ಇದ್ರೆ ಮಾತ್ರ ನಮಗೆ ಅದು ಉಪಮಾಲಂಕಾರ ಅಂತ ಹೇಳಿ ಕರಿತೀವಿ. ಈಗ ಉಪಮಾಲಂಕಾರಕ್ಕೆ ನಾವು ಅರ್ಥವನ್ನ ತಿಳ್ಕೊಳ್ಳೋದಾದ್ರೆ, ಉಪಮೇಯ ಮತ್ತು ಉಪಮಾನಗಳನ್ನ ಸಾದೃಶ ಹೋಲಿಕೆ ಮಾಡಬೇಕು. ಪರಸ್ಪರ ಹೋಲಿಕೆ ಮಾಡಿ ಹೇಳುವುದು. ಈಗ ಅರ್ಥ ಆಯ್ತಲ್ಲ ಉಪಮಾಲಂಕಾರ ಅಂತಂದ್ರೇನು? ಉಪಮೇಯ ಉಪಮಾನಗಳನ್ನ ಪರಸ್ಪರ ಸಾದೃಶ್ಯ ವ್ಯಕ್ತಪಡಿಸಬೇಕು. ಸಾದೃಶ್ಯ ಅಂತಂದ್ರೇನು? ಹೋಲಿಕೆ ಮಾಡ್ಬೇಕು. ಆ ರೀತಿ ಇದ್ರೆ ನಾವು ಅದನ್ನ ಉಪಮಾಲಂಕಾರ ಅಂತ ಹೇಳಿ ಕರಿತೀವಿ. ಉಪಮಾಲಂಕಾರ ಅಂತ ಹೇಳಿ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಂತಂದ್ರೆ ಅದರಲ್ಲಿ ಒಟ್ಟು 4 ಅಂಶಗಳಿರ್ಬೇಕು. ಅವು ಯಾವ್ಯಾವು? ಒಂದು ಉಪಮೇಯ, 2ನೇದು ಉಪಮಾನ, 3ನೇದು ಸಾಧಾರಣ ಧರ್ಮ, ಮತ್ತೆ ವಾಚಕ ಪದ ಇರ್ಬೇಕು. ಈ ರೀತಿಯಾಗಿ 4 ಅಂಶಗಳು ಇದ್ದಾಗ ನಾವು ಈ 4 ಅಂಶಗಳನ್ನ ಬರೆದ್ಬಿಟ್ಟು ಲಾಸ್ಟ್ಗೆ ಸಮನ್ವಯವನ್ನ ಬರಿಬೇಕಾಗುತ್ತೆ. ಈ ರೀತಿ ಬರೆದಾಗ ನಮಗೆ ಪೂರ್ತಿ ಅಂಕಗಳು ಸಿಗ್ತವೆ. ಇಷ್ಟು ನಮಗೆ ಉಪಮಾಲಂಕಾರ. ಈಗ ಒಂದು ಉದಾಹರಣೆ ತಗೊಳ್ಳೋದ್ರ ಮುಖಾಂತರವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಮಗುವಿನ ಮುಖವು ಚಂದ್ರನಂತೆ ಹೊಳೆಯುತ್ತಿದೆ. ಈಗ ನೋಡ್ರಿ, ಮಗುವಿನ ಮುಖವು ಚಂದ್ರನಂತೆ ಹೊಳೆಯುತ್ತಿದೆ. ನಮಗೆ ಓದಿದ ತಕ್ಷಣ ಅದರ ಅರ್ಥವನ್ನ ತಿಳ್ಕೊಬೇಕು. ಯಾವುದನ್ನ ಯಾವುದಕ್ಕೆ ಹೋಲಿಸ್ತಾ ಇದೀವಿ ಅಂತ ನಮಗೆ ಬೇಗ ಅರ್ಥ ಆಗ್ಬಿಡ್ಬೇಕು. ಈಗ ನಮಗೆ ಉಪಮಾಲಂಕಾರ ಪೂರ್ತಿಯಾಗಿ ಬಿಡಿಸ್ಬೇಕಾದಾಗ ಯಾವ್ಯಾವ ಅಂಶಗಳು ಬೇಕು ಅಂತ ಹೇಳಿದ್ದೆ ನಾನು? ಫಸ್ಟ್ನೇದಾಗಿ ಉಪಮೇಯ, 2ನೇದು ಉಪಮಾನ, 3ನೇದು ವಾಚಕ ಪದ. ಕೆಲವು ಸಲ ನಮ್ಗೆ ವಾಚಕ ಪದಗಳು ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಇರೋದಿಲ್ಲ. ಅವಾಗ ನಾವ್ ಅದನ್ನ ಲುಪ್ತೋಪಮ ಅಲಂಕಾರ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ವಾಚಕ ಪದ ಸಾಧಾರಣ ಧರ್ಮ ಇರಲ್ಲ. ಸಾಧಾರಣ ಧರ್ಮ ಕೆಲವು ಒಂದು ಅಲಂಕಾರಗಳಲ್ಲಿ ಅದು ಉಪಮಾಲಂಕಾರದಲ್ಲಿ ಕೆಲವು ಕಡೆ ಸಾಧಾರಣ ಧರ್ಮ ಅನ್ನುವಂಥದ್ದು ನಮ್ಗೆ ಕೊಟ್ಟಿರಲ್ಲ. ಅವಾಗ ಅದನ್ನ ನಾವು ಲುಪ್ತೋಪಮ ಅಲಂಕಾರ ಅಂತ ಹೇಳಿ ಕರಿತೀವಿ. ಇವೆಲ್ಲ ಆದ್ಮೇಲೆ ನಾವು ಸಮನ್ವಯ ಬರಿಬೇಕು. ಇದನ್ನ ನಾನು ಬಿಡಿಸಿ ಬರಿತೀನಿ ನೋಡ್ರಿ. ಇವಾಗ ಮಗುವಿನ ಮುಖವನ್ನ ಯಾವುದಕ್ಕೆ ಹೋಲಿಸ್ತಾ ಇದೀವಿ? ಚಂದ್ರನಿಗೆ ಹೋಲಿಸ್ತಾ ಇದೀವಿ. ಏನಿದ್ರ ಅರ್ಥ? ಮಗುವಿನ ಮುಖವು ಚಂದ್ರನಂತೆ ಹೊಳೆಯುತ್ತಿದೆ. ಮಗುವಿನ ಮುಖವನ್ನ ತಗೊಂಡೋಗಿ ಆ ಚಂದ್ರನಿಗೆ ಕಂಪೇರ್ ಮಾಡ್ತಾ ಇದೀವಿ. ಈಗ ಉಪಮೇಯ ಯಾವ್ದಾಗುತ್ತೆ? ಹೋಲಿಸಿಕೊಳ್ಳುವ ವಸ್ತು ಇದು ತಾನೆ, ಪೂರ್ಣ ವಸ್ತು ಇದು ತಾನೆ. ಸೊ ಮಗುವಿನ ಮುಖ.
ಮಗುವಿನ ಮುಖ. ಮಗುವಿನ ಮುಖವನ್ನ ನಾವು ಯಾವುದಕ್ಕೆ ಹೋಲಿಕೆ ಮಾಡ್ತಾ ಇದ್ದೀವಿ? ಚಂದ್ರನಿಗೆ. ಚಂದ್ರ. ಮಗುವಿನ ಮುಖವನ್ನ ಚಂದ್ರನಿಗೆ ಹೋಲಿಕೆ ಮಾಡ್ತಾ ಇದ್ದೀವಿ. ಈಗ ವಾಚಕ ಪದ ಏನಿದೆ ಇಲ್ಲಿ? ಅಂತೆ ಅನ್ನುವಂತಹ ಒಂದು ವಾಚಕ ಪದ ಇದೆ. ಸಾಧಾರಣ ಧರ್ಮ ಏನು? ಹೊಳೆಯುತ್ತಿರುವಂತಹ ಕ್ರಿಯೆ. ಹೊಳೆಯುವ ಕ್ರಿಯೆ. ಇವಾಗ ಸಮನ್ವಯ ಬರೆಯೋಣ. ಹೆಂಗ್ ಬರೆಯೋದು ಸಮನ್ವಯ? ಉಪಮೇಯವಾದ ಮಗುವಿನ ಮುಖವನ್ನು ಉಪಮಾನವಾದ ಚಂದ್ರನಿಗೆ ಯಾವುದೇ ಭೇದವಿಲ್ಲದೆ ಹೋಲಿಸಲಾಗಿದೆ. ಈಗ ನೋಡ್ರಿ, ಉಪಮೇಯವಾದ ಮಗುವಿನ ಮುಖವನ್ನು ಉಪಮಾನವಾದ ಚಂದ್ರನಿಗೆ ಯಾವುದೇ ಭೇದವಿಲ್ಲದೆ ಹೋಲಿಸಲಾಗಿದೆ. ಈ ರೀತಿಯಾಗಿ ಬಿಡಿಸಿ ಬರೆದ್ರೆ ನಮಗೆ ಪೂರ್ತಿಯಾಗಿರುವಂತಹ ಅಂಕಗಳು ಸಿಗ್ತವೆ. ಈಗ ನೋಡ್ರಿ, ಯಾವುದನ್ನ ಯಾವುದಕ್ಕೆ ಹೋಲಿಸ್ತಾ ಇದ್ದೀವಿ ಅಂತ ನಾವು ಇಲ್ಲಿ ಸ್ಪಷ್ಟವಾಗಿ ಬರಿಬೇಕಾಗುತ್ತೆ. ಉಪಮೇಯ ಅಂದ್ರೆ ಹೋಲಿಸಿಕೊಳ್ಳುವಂತಹ ವಸ್ತು, ಉಪಮಾನ ಅಂದ್ರೆ ಹೋಲಿಸುವ ವಸ್ತು. ಯಾವುದಕ್ಕೆ ಹೋಲಿಸ್ತಿದೀವಿ? ಯಾವ್ದನ್ನ ಹೋಲಿಸ್ತಿದೀವಿ? ಚಂದ್ರನನ್ನ ತಗೊಂಡೋಗಿ ಮಗುವಿನ ಮುಖಕ್ಕೆ ಹೋಲಿಸ್ತಾ ಇದ್ದೀವಿ. ಇದು ನಮಗೆ ಅರ್ಥ ಆಗ್ಬೇಕು. ಈ ಸ್ಟೇಟ್ಮೆಂಟ್ ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ರೀತಿಯಾಗಿ ಬಿಡಿಸೋದಕ್ಕೆ ಸಾಧ್ಯ ಆಗುತ್ತೆ. ನಾನೊಂದು ಉದಾಹರಣೆಯನ್ನ ಕೊಡ್ತೀನಿ, ನೀವು ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ರಿ. ಕನ್ನಡ ಭಾಷೆಯು ಸುಲಿದ ಬಾಳೆಯ ಹಣ್ಣಿನಂತೆ. ಈಗ ನೋಡ್ರಿ, ನಾನು ಹೇಳ್ಕೊಂತ ಹೋಗ್ತೀನಿ, ನೀವು ಬಿಡಿಸಿ ಬರೀರಿ. ಕನ್ನಡ ಭಾಷೆ ಅನ್ನೋದಕ್ಕೆ ಸುಲಿದ ಬಾಳೆ ಎಷ್ಟು ಸುಲಭವಾಗಿ ಸುಲಿತೀವಲ್ವಾ, ಅದಕ್ಕೆ ನಾವು ಹೋಲಿಕೆ ಮಾಡ್ತಾ ಇದೀವಿ ಕನ್ನಡ ಭಾಷೆಯನ್ನ. ಯಾರಾದ್ರೂ ಆಗ್ಲಿ ಕನ್ನಡ ಭಾಷೆಯನ್ನ ಎಷ್ಟು ನೀಟಾಗಿ ಮಾತಾಡ್ತೀವಿ ಅಂತಂದ್ರೆ ಅಷ್ಟು ಸುಲಭವಾಗಿ ನಾವು ಮಾತಾಡ್ತೀವಿ ಕನ್ನಡ ಭಾಷೆಯನ್ನ. ಇದನ್ನ ಸಮನ್ವಯ ಬರೆಯೋದು ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಉಪಮೇಯವಾದ ಕನ್ನಡ ಭಾಷೆಯನ್ನು ಉಪಮಾನವಾದ ಸುಲಿದ ಬಾಳೆಯ ಹಣ್ಣಿಗೆ ಯಾವುದೇ ಭೇದವಿಲ್ಲದೆ ಹೋಲಿಸಲಾಗಿದೆ. ಈ ರೀತಿಯಾಗಿ ಇದರ ಸಮನ್ವಯ ಬರ್ತದೆ. ಸೊ ಇವಾಗ ಉಪಮೇಯ ಏನಾಗುತ್ತೆ? ಕನ್ನಡ ಭಾಷೆ. ಉಪಮಾನ ಸುಲಿದ ಬಾಳೆಯ ಹಣ್ಣು. ಅರ್ಥ ಆಯ್ತಾ? ಸುಲಿದ ಬಾಳೆಯ ಹಣ್ಣು. ವಾಚಕ ಪದ ಅಂತೆ. ಸಾಧಾರಣ ಧರ್ಮ ಏನು? ಇದ್ರಲ್ಲಿ ನಿಮಗೇನು ಕಾಣಿಸ್ತಾ ಇಲ್ಲ. ಹಿಂಗೆ ಹಂಗಾದ್ರೆ ಸುಲಭವಾದ ಪ್ರಕ್ರಿಯೆ ಅಂತ ಬರಿಬೇಕು. ಸಾಧಾರಣ ಧರ್ಮ ಏನಾಗಿದೆ? ಸುಲಭವಾದ ಪ್ರಕ್ರಿಯೆ. ಇಷ್ಟು ನಿಮಗೆ ಉಪಮಾಲಂಕಾರ. ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ರೂಪಕಾಲಂಕಾರ. ಸುಲಭವಾಗಿ ನೆನ್ಪಿಟ್ಕೊಳ್ಬೇಕು ಅಂತಂದ್ರೆ, ಉಪಮಾಲಂಕಾರದಲ್ಲಿ ಉಪಮೇಯ, ಉಪಮಾನ, ವಾಚಕ ಪದ ಮತ್ತೆ ಸಾಧಾರಣ ಧರ್ಮ ಇಷ್ಟು ಬರ್ತಿದ್ವಲ್ಲ, ಈ ರೂಪಕಾಲಂಕಾರದಲ್ಲಿ ಅಷ್ಟೊಂದು ಬರಲ್ಲ. ಏನೇನ್ ಬರ್ತವೆ ಹಂಗಾದ್ರೆ? ಉಪಮಾನ, ಉಪಮೇಯ ಮತ್ತೆ ಉಪಮಾನ ಇವೆರಡೇ ಇರ್ತವೆ. ಉಪಮೇಯ ಮತ್ತೆ ಉಪಮಾನ ಇವೆರಡೇ ಇರ್ತವೆ. ಇವುಗಳು ಒಂದಕ್ಕೊಂದು ವ್ಯತ್ಯಾಸ ಇರಲ್ಲ. ಎರಡು ಒಂದೇ ಅಂತ ಹೇಳಿ ಯಾವುದೇ ಭೇದವಿರೋದಿಲ್ಲ. ಎರಡು ಒಂದೇ ಆಗಿರ್ತವೆ. ಎರಡು ಒಂದೇ ಅಂತ ಹೇಳಿ ಉಪಮೇಯ ಹೋಲಿಸಿಕೊಳ್ಳುವ ವಸ್ತು ಒಂದೇ ಆಗಿರುತ್ತೆ, ಹೋಲಿಕೆಗೆ ಒಳಪಡುವ ವಸ್ತು ಕೂಡ ಒಂದೇ ಆಗಿರುತ್ತೆ. ಹೆಂಗೆ? ಉದಾಹರಣೆ, ಭವ ಸಮುದ್ರ. ಈಗ ನೋಡ್ರಿ, ಇದಕ್ಕೆ ಇನ್ನೊಂದು ಪದ ಹೇಳ್ಬೇಕಂದ್ರೆ ರೂಪಭೇದವಿಲ್ಲ ಅಂತ ಹೇಳ್ಬೋದು. ರೂಪಭೇದವಿಲ್ಲ ಅಂದ್ರೆ ಇದಕ್ಕೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇರಲ್ಲ. ಈಗ ಉಪಮೇಯ ಏನ್ ಬರಿತೀವಿ? ಉಪಮೇಯ ಬರೆಯೋದಾದ್ರೆ ಭವ ಅಂದ್ರೆ ಏನು? ಜೀವನ ಅಂತ ಅರ್ಥ. ಉಪಮಾನ ಏನ್ ಬರುತ್ತೆ? ಇನ್ನು ಉಳಿದಿರೋದು ಯಾವುದು? ಭವ ಆಯ್ತು, ಸಮುದ್ರ. ಈಗ ನೋಡ್ರಿ, ಸಮನ್ವಯ ಬರೆಯೋದಾದ್ರೆ ಹೆಂಗ್ ಬರಿತೀವಿ?
ಉಪಮೇಯವಾದ ಭವಕ್ಕೂ ಅಥವಾ ಜೀವನಕ್ಕೂ, ನಿಮಗೆ ಮೀನಿಂಗ್ ಗೊತ್ತಿಲ್ಲ ಅಂದ್ರೆ ಏನ್ ತೊಂದ್ರೆ ಇಲ್ಲ, ಅಲ್ಲಿ ಕೊಟ್ಟಿರುವಂತಹ ಪದವನ್ನ ಬರೆದ್ರೆ ಸಾಕಾಗುತ್ತೆ. ಉಪಮೇಯವಾದ ಭವಕ್ಕೂ ಅಥವಾ ಜೀವನಕ್ಕೂ ಉಪಮಾನವಾದ ಸಮುದ್ರಕ್ಕೂ ಯಾವುದೇ ಭೇದವಿಲ್ಲ ಎನ್ನಲಾಗಿದೆ. ಆದ್ದರಿಂದ ಇದು ಯಾವ ಅಲಂಕಾರ ಆಗುತ್ತೆ? ರೂಪಕಾಲಂಕಾರ ಆಗುತ್ತೆ. ಒಂದು ನೀವು ಅಲಂಕಾರ ಅಂತ ಹೇಳಿ ಬರ್ದು ಇಲ್ಲಿ ರೂಪಕಾಲಂಕಾರ ಅಂತ ಆದ್ರೂ ಬರಿಬಹುದು. ಇನ್ನೊಂದು ಉಪಮಾಲಂಕಾರದಲ್ಲಿ ಅಲಂಕಾರ ಅಂತ ಹೇಳಿ ಬರ್ದು ಉಪಮಾಲಂಕಾರ ಅಂತ ಆದ್ರೂ ಬರಿಬಹುದು, ಅಥವಾ ಸಮನ್ವಯದಲ್ಲಿ ಸೇರಿಸಿ ಬರಿಬಹುದು. ಈ ರೀತಿ ಬರ್ದಾಗ ನೀವು ಒಂದು ಅಂಡರ್ಲೈನ್ ಮಾಡಿದ್ರೆ ಅವ್ರಿಗೆ ಇವ್ಯಾಲ್ಯೂಯೇಟರ್ಗೆ ಈಸಿಯಾಗಿ ಕಾಣಿಸುತ್ತೆ. ಇದು ರೂಪಕಾಲಂಕಾರ. ರೂಪಕಾಲಂಕಾರ ಅಂದ್ರೇನು? ಉಪಮೇಯ ಮತ್ತೆ ಉಪಮಾನ ಎರಡು ಒಂದೇ ಆಗಿರ್ತವೆ, ಅದಕ್ಕೆ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳು ಇರೋದಿಲ್ಲ. ಭವ ಸಮುದ್ರ, ಜೀವನ ಒಂದು ಸಮುದ್ರ ಇದ್ದಂತೆ ಅಂತ ಹೇಳ್ತಿರ್ತೀವಲ್ಲ, ಆ ರೀತಿ ಜೀವನಕ್ಕೂ ಸಮುದ್ರಕ್ಕೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ. ಇಲ್ಲಿ ಯಾವುದೇ ಭೇದವಿಲ್ಲ ಅಂತಾದ್ರೂ ಬರಿಬಹುದು, ಯಾವುದೇ ವ್ಯತ್ಯಾಸವಿಲ್ಲ ಎನ್ನಲಾಗಿದೆ ಅಂತ ಕೂಡ ನಾವು ಬರಿಬಹುದಾಗುತ್ತೆ. ಉಪಮೇಯ ಭವ ಅಥವಾ ಜೀವನ ಅನ್ನೋದಾದ್ರೆ, ಉಪಮಾನ ಸಮುದ್ರ. ಸಮನ್ವಯ ಹೆಂಗ್ ಬರಿತೀವಿ? ಉಪಮೇಯವಾದ ಭವಕ್ಕೂ ಉಪಮಾನವಾದ ಸಮುದ್ರಕ್ಕೂ ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ ಎನ್ನಲಾಗಿದೆ. ಆದ್ದರಿಂದ ಇದು ಎಂತ ಅಲಂಕಾರ? ರೂಪಕಾಲಂಕಾರ ಆಗಿದೆ. ಇಷ್ಟು ರೂಪಕಾಲಂಕಾರ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ನೀವು ಮಾಡ್ರಿ ಅದನ್ನ. ದೇಹವೇ ದೇಗುಲ. ದೇಹವೇ ದೇಗುಲ. ಉಪಮೇಯ ಏನಾಗುತ್ತೆ? ದೇಹ. ಉಪಮಾನ ಏನಾಗುತ್ತೆ? ದೇಗುಲ. ಉಪಮೇಯವಾದ ದೇಹಕ್ಕೂ ಉಪಮಾನವಾದ ದೇಗುಲಕ್ಕೂ ಯಾವುದೇ ರೀತಿಯಾದ ಭೇದವಿಲ್ಲ ಎನ್ನಲಾಗಿದೆ. ಆದ್ದರಿಂದ ಇದು ಯಾವ ಅಲಂಕಾರ? ರೂಪಕಾಲಂಕಾರ. ಈ ರೀತಿಯಾಗಿ ಇದನ್ನ ಬಿಡಿಸ್ಬೇಕು. ಮೂರನೇದು ಯಾವುದು? ದೃಷ್ಟಾಂತಾಲಂಕಾರ. ದೃಷ್ಟಾಂತಾಲಂಕಾರ. ದೃಷ್ಟಿ ಅಂದ್ರೆ ಏನು? ನೋಟ ಅಲ್ವಾ? ನಮ್ಮನ್ನ ನಾವ್ ಎಲ್ಲಿ ನೋಡ್ಕೋತೀವಿ? ಕನ್ನಡಿಯಲ್ಲಿ ನೋಡ್ಕೋತೀವಿ. ಅಂದ್ರೆ ಕನ್ನಡಿಯಲ್ಲಿ ನೋಡ್ಕೊಂಡಾಗ ನಮ್ಗೆ ಏನ್ ಕಾಣಿಸುತ್ತೆ? ನಮ್ಮ ಬಿಂಬ ಕಾಣಿಸುತ್ತೆ. ಸುಲಭವಾಗಿ ನೆನ್ಪಿಟ್ಕೊಳ್ಳೋದಾದ್ರೆ, ಬಿಂಬ ಮತ್ತೆ ಪ್ರತಿಬಿಂಬ. ದೃಷ್ಟಿ ಅಂದ ತಕ್ಷಣ ನಮಗೆ ಏನ್ ನೆನಪಿಗೆ ಬರ್ಬೇಕು? ಬಿಂಬ ಮತ್ತೆ ಪ್ರತಿಬಿಂಬ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇದರಲ್ಲಿ ಎರಡು ವಾಕ್ಯಗಳಿರ್ತವೆ. ಆ ವಾಕ್ಯಗಳು ಹೆಂಗೆ ವರ್ತಿಸ್ತವೆ? ಈ ಬಿಂಬ ಪ್ರತಿಬಿಂಬದಂತೆ ವರ್ತಿಸ್ತವೆ. ಒಂದು ವಾಕ್ಯ ಇದ್ರೆ ಅದಕ್ಕೆ ಪ್ರತಿಬಿಂಬವಾಗಿ ಇನ್ನೊಂದು ವಾಕ್ಯ ಇರುತ್ತೆ. ಎಕ್ಸಾಂಪಲ್, ಉದಾಹರಣೆ ನೋಡೋದಾದ್ರೆ, ಊಟ ಬಲ್ಲವನಿಗೆ ಜಗಳವಿಲ್ಲ, ಮಾತು ಬಲ್ಲವನಿಗೆ ಅಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದೇ ರೀತಿಯಾಗಿ ಇನ್ನೊಂದು ವಾಕ್ಯ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಈಗ ನೋಡ್ರಿ, ಇದರಲ್ಲಿ ಕೂಡ ಉಪಮೇಯ ಮತ್ತೆ ಉಪಮಾನ. ಉಪಮಾನಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಏನು? ಮೊದಲನೇ ವಾಕ್ಯವನ್ನ ಉಪಮೇಯ ಅಂದ್ಬಿಡ್ತೀವಿ, ಎರಡನೇ ವಾಕ್ಯವನ್ನ ಉಪಮಾನ ಅಂತ ಹೇಳ್ತೀವಿ. ಈಗ ಉಪಮೇಯ ಏನಾಗಿರುತ್ತೆ? ಉಪಮೇಯ ಯಾವಾಗ್ಲೂ ಬಿಂಬ ಆಗಿರುತ್ತೆ. ಅಂದ್ರೇನು? ಮೊದಲಿಗೆ ಬಂದಿರುವಂತಹ ವಾಕ್ಯವೇ ನಮಗೆ ಬಿಂಬ. ಉಪಮಾನ ಯಾವಾಗ್ಲೂ ಪ್ರತಿಬಿಂಬ ಅಂತ ಗುರುತಿಸ್ತೀವಿ. ಪ್ರತಿಬಿಂಬ ಏನಿಲ್ಲ, ಎರಡು ಸೇಮ್ ವಾಕ್ಯಗಳಿರ್ತವೆ, ಅವುಗಳನ್ನ ಎರಡು ಡಿವೈಡ್ ಮಾಡ್ಬಿಟ್ಟು ಉಪಮೇಯಕ್ಕೆ ಒಂದು ವಾಕ್ಯ, ಉಪಮಾನಕ್ಕೆ ಒಂದು ವಾಕ್ಯ ಬರೆದ್ರೆ ಆಯ್ತು. ಉಪಮೇಯಕ್ಕೆ ಏನ್ ಬರಿತೀವಿ? ಊಟ ಬಲ್ಲವನಿಗೆ ರೋಗವಿಲ್ಲ. ಉಪಮಾನ, ಮಾತು ಬಲ್ಲವನಿಗೆ
ಜಗಳವಿಲ್ಲ. ಇವು ಎಲ್ಲ ಕೂಡ ಗಾದೆ ಮಾತುಗಳ ತರಾನೇ ಆಗಿರ್ತವೆ. ಈ ರೀತಿ ಎರಡೆರಡು ವಾಕ್ಯಗಳು ಬಂದಿರ್ತಾವಲ್ಲ, ಅವುಗಳಿಗೆಲ್ಲ ನಾವು ದೃಷ್ಟಾಂತ ಅಲಂಕಾರ ಅಂತ ಹೇಳಿ ಕರಿತೀವಿ. ಇದಕ್ಕೆ ಸಮನ್ವಯ ಬರೆಯೋದಾದ್ರೆ, ಸಮನ್ವಯ ಬರೆಯೋದು ಹೆಂಗೆ? ಉಪಮೇಯವಾದ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬುದು ಬಿಂಬದಂತೆ ಕಾಣುತ್ತಿದೆ. ಊಟ ಬಲ್ಲವನಿಗೆ ಉಪಮೇಯವಾದ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ವಾಕ್ಯವು ಮತ್ತು ಉಪಮಾನವಾದ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ವಾಕ್ಯವು ಬಿಂಬ ಮತ್ತು ಪ್ರತಿಬಿಂಬದಂತೆ ತೋರುತ್ತಿರುವುದರಿಂದ ಇದು ಎಂತ ಅಲಂಕಾರ? ದೃಷ್ಟಾಂತ ಅಲಂಕಾರವಾಗಿದೆ. ಈ ರೀತಿಯಾಗಿ ನಾವು ಬಿಡಿಸಿ ಬರಿಬೇಕು. ದೃಷ್ಟಾಂತ ಅಲಂಕಾರ ಅಂತಂದ್ರೇನು? ನಿಮಗೆ ಬಿಂಬ ಮತ್ತೆ ಕನ್ನಡಿಯನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ದೃಷ್ಟಿ ಅಂದ್ರೆ ನಾವು ಕನ್ನಡಿಯಲ್ಲಿ ನೋಡ್ಕೋತೀವಿ, ಆವಾಗ ನಮಗೆ ಬಿಂಬ ಪ್ರತಿಬಿಂಬ ಕಾಣಿಸುತ್ತೆ. ನಾವು ಬಿಂಬ, ನಮಗೆ ಕಾಣಿಸುವಂತದ್ದು ಪ್ರತಿಬಿಂಬ. ಅಂದ್ರೇನು? ಎರಡು ವಾಕ್ಯಗಳಿರ್ತವೆ, ಒಂದಕ್ಕೊಂದು ಬಿಂಬ ಪ್ರತಿಬಿಂಬದಂತೆ ವರ್ತಿಸ್ಬೇಕು. ಆ ರೀತಿ ಇರುವಂತಹ ಒಂದು ವಾಕ್ಯಕ್ಕೆ ನಾವು ದೃಷ್ಟಾಂತ ಅಲಂಕಾರ ಅಂತ ಹೇಳಿ ಕರಿತೀವಿ. ಇದನ್ನ ಬಿಡಿಸೋದು, ಮೊದಲಿಗೆ ಇರುವಂತಹ ವಾಕ್ಯಕ್ಕೆ ನಾವು ಉಪಮೇಯ ಬಿಂಬ ಅಂತ ಗುರುತಿಸ್ತೀವಿ. ಎರಡನೇದಾಗಿ ಉಪಮಾನಕ್ಕೆ ನಾವು ಎರಡನೇ ವಾಕ್ಯ ಏನಿರ್ತದಲ್ಲ ಅದನ್ನ ಪ್ರತಿಬಿಂಬ ಅಂತ ಹೇಳಿ ಗುರುತಿಸ್ತೀವಿ. ಸಮನ್ವಯ ಹೆಂಗ್ ಬರೆಯೋದು? ಉಪಮೇಯವಾದ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ವಾಕ್ಯವು ಉಪಮಾನವಾದ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ವಾಕ್ಯವು ಬಿಂಬ ಪ್ರತಿಬಿಂಬದಂತೆ ತೋರುತ್ತಿರುವುದರಿಂದ ಇದು ಯಾವ ಅಲಂಕಾರವಾಗಿದೆ? ದೃಷ್ಟಾಂತ ಅಲಂಕಾರವಾಗಿದೆ ಅಂತ ಹೇಳಿ ನೀವು ಬಿಡಿಸ್ರಿ. ಈಗ ಇನ್ನೊಂದು ಉದಾಹರಣೆಯನ್ನ ಹೇಳ್ತೀನಿ ನೋಡ್ರಿ, ಇದನ್ನ ನೀವು ಮಾಡ್ರಿ. ಊರು ಉಪಕಾರ ಅರಿಯದು, ಹೆಣ ಶೃಂಗಾರ ಅರಿಯದು. ಇದನ್ನ ನೀವು ಬಿಡಿಸಿ. ಇದಾಗಿತ್ತು ನಮ್ಮ ಅಲಂಕಾರಗಳು. ಈ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮೂರು ಅಲಂಕಾರಗಳನ್ನ ಮಾತ್ರ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ 3 ಅಲಂಕಾರಗಳನ್ನ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.